ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕದನಕ್ಕೆ ರಣರೋಚಕ ಟ್ವಿಸ್ಟ್. ಸಿದ್ದು ಡಿಕೆಶಿ ದೆಹಲಿ ತಲುಪೋ ಮುನ್ನವೇ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅತ್ಯಾಪ್ತನಿಗೆ ಸಿಕ್ಕಿರೋ ಸುಳಿವಾದ್ರೂ ಏನು? ಸಂಕ್ರಾಂತಿಗೂ ಮುನ್ನ ನಾಯಕತ್ವ ಬದಲಾವಣೆ ಗ್ಯಾರಂಟಿನಾ? ಜನವರಿ 6ಕ್ಕೆ ಅಥವಾ 9ಕ್ಕೆ ಡಿಕೆಶಿಗೆ ಅಧಿಕಾರ ಸಿಕ್ಕೇ ಬಿಡುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿನ ಸಿಎಂ ಕುರ್ಚಿ ಕದನಕ್ಕೆ ಈಗ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದು ಡಿಕೆಶಿ ದೆಹಲಿ ತಲುಪೋ ಮುನ್ನವೇ ಬಿಗ್ ಅಪ್ಡೇಟ್ ಸಿಕ್ಕಿರುವಂತದ್ದು. ಡಿಕೆ ಶಿವಕುಮಾರ್ ಅತ್ಯಾಪ್ತನಿಗೆ ಸಿಕ್ಕಿರೋ ಸುಳಿವಾದ್ರೂ ಏನು? ಹಾಗಾದ್ರೆ ಸಂಕ್ರಾಂತಿಗೂ ಮುನ್ನ ನಾಯಕತ್ವ ಬದಲಾವಣೆ ಗ್ಯಾರಂಟಿನಾ? ಜನವರಿ 6ಕ್ಕೆ ಅಥವಾ 9ಕ್ಕೆ ಡಿಕೆಶಿಗೆ ಅಧಿಕಾರ ಸಿಕ್ಕೇ ಬಿಡುತ್ತಾ? ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. 99% ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರನ್ನ ಸಿಎಂ ಮಾಡೋದೇ ನಮ್ಮ ಗುರಿ. ಡಿಕೆಶಿ ಹೋರಾಟ, ಶ್ರಮ, ಸಂಘಟನೆಗೆ ಒಂದು ಫಲ ಸಿಗಬೇಕು. ಯತೀಂದ್ರ ಸಿದ್ದರಾಮಯ್ಯ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಬೇಡಿಕೆ ಇದೆಯಲ್ಲ, ಅದು ನಮ್ದು. ಯಾರು ಏನೇ ಹೇಳಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಅತ್ಯಾಪ್ತರು ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತದ್ದು ಏನು? ಜನವರಿ 6ಕ್ಕೆ ಅಥವಾ 9ಕ್ಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. 99% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಹಾಗಾದ್ರೆ ಇನ್ನೇನು ಕನ್ಫರ್ಮ್ ಆದಂಗೆ ಅನ್ನೋ ರೀತಿಯಲ್ಲಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನ ಬಳಿಕ ಡಿಕೆ ಸಿಎಂ ಆಗೋದು ಕನ್ಫರ್ಮ್ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಇವತ್ತು ರಾಮನಗರದಲ್ಲಿ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಗುರಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದು. ಇಲ್ಲಿ ಬಣ ಬಡಿದಾಟ ಜೋರಾಗಿ ಎದ್ದು ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಒಂದು ಕಡೆ ಸಿದ್ದು ಬಣ, ಇನ್ನೊಂದು ಕಡೆ ಡಿಕೆ ಬಣ. ಸಿದ್ದು ಬಣ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ರೆ, ಇತ್ತ ಡಿಕೆ ಬಣ ಜನವರಿ 6ಕ್ಕೆ ಡಿಕೆ ಸಿಎಂ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಏನಿದ್ರು ಹೈಕಮಾಂಡ್ ರಿಪ್ಲೈ ಕೊಡಬೇಕು. ಯಾಕಂತಂದ್ರೆ ಸಿಎಂ ಆಗಿರಬಹುದು, ಡಿಸಿಎಂ ಆಗಿರಬಹುದು, ಹೈಕಮಾಂಡ್ ನಿಲುವಿಗೆ ಬದ್ಧ ಅಂತ ಈಗಾಗಲೇ ಹೇಳಿರುವಂತದ್ದು. ಹೈಕಮಾಂಡ್ ಆಶೀರ್ವಾದ ಯಾರಿಗಿದೆಯೋ ಗೊತ್ತಿಲ್ಲ. ಸದ್ಯಕ್ಕೆ ಕುತೂಹಲ. ಜನವರಿ ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ನಾವ್ಯಾರು ವರಿಷ್ಠರನ್ನ ನಾವು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕಾದಾಟ ಜೋರಾಗಿ ನಡೀತಾ ಇದೆ. ಕುರ್ಚಿ ಕಾದಾಟ ಅನ್ನೋದಕ್ಕಿಂತ ಇಲ್ಲಿ ಬಣ ಬಡಿದಾಟ ಜೋರಾಗ್ತಿದೆ ಅಂತಾನೆ ಹೇಳ್ಬಹುದು. ಒಂದು ಕಡೆ ಸಿದ್ದು ಬಣ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆ ಬಣ ತಿರುಗೇಟು ಕೊಡ್ತಾ ಇರುವಂತದ್ದು. ಸಿದ್ದು ಬಣ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳ್ತಾ ಇದ್ರೆ, ಡಿಕೆ ಶಿವಕುಮಾರ್ ಬಣ ಈ ಕಡೆ ಇನ್ನೇನು ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಷ್ಟು ಖಡಕ್ ಆಗಿ ಇಕ್ಬಾಲ್ ಹುಸೇನ್ ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾರು ಹೇಳಿರಬಹುದು? ಸದ್ಯಕ್ಕಂತೂ ಸಿಎಂ ಡಿಸಿಎಂ ಆಗಿರಬಹುದು, ಇವರಿಬ್ರು ಕೂಡ ಹೈಕಮಾಂಡ್ ಹೇಳಿಕೆಗೆ ನಾವು ಬದ್ಧ ಅಂತ ಹಲವು ಬಾರಿ ಹೇಳಿರುವಂತದ್ದು. ಸೊ ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾವಾಗ ಕೊಡುತ್ತೋ ಗೊತ್ತಿಲ್ಲ, ಅವರ ಆಶೀರ್ವಾದ ಯಾರಿಗಿದೆಯೋ ಗೊತ್ತಿಲ್ಲ.
ಸದ್ಯಕ್ಕಂತೂ ಕಾದು ನೋಡ್ಬೇಕು. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಸರ್ ಜನವರಿ ಕಾದ್ ನೋಡಿ ಅಂತ ಹೇಳಿದ್ರೆ ಜನವರಿಗೆ ಇವತ್ತು ಹೇಳ್ತೀನಿ ಏನ್ ಸರ್ ಅದು? ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಏನ್ ಜನವರಿ 6 ಏನ್ ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಅದೇನೋ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಯಾಕಂದ್ರೆ ಅವ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾ ಬಲ. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನ ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಸರ್ ಜನವರಿ ಕಾದ್ ನೋಡಿ ಅಂತ ಜನವರಿ 6 ಅಥವಾ 9ಕ್ಕೆ ಡಿಕೆಶಿಗೆ ಅಧಿಕಾರ ಸಿಕ್ಕೇ ಬಿಡುತ್ತೆ ಅನ್ನುವಂತಹ ಹೇಳಿಕೆಯನ್ನ ಈಗ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂತದ್ದು. 99% ಶ್ಯೂರ್ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದೇ ನಮ್ಮ ಗುರಿ. ಡಿಕೆಶಿ ಹೋರಾಟ ಆಗಿರಬಹುದು, ಶ್ರಮಗಳಿಗೆ, ಸಂಘಟನೆಗೆ ಒಂದು ಫಲ ಸಿಗಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವರು ಏನ್ ಬೇಕಾದ್ರೂ ಹೇಳ್ಕೋಬಹುದು, ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತಹ ಬೇಡಿಕೆ ನಮ್ಮದು. ಇದು ಡಿಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಷ್ಟು ತುಂಬಾ ಖಡಕ್ ಆಗಿ ಒಂಥರ ಇನ್ನೇನ್ ಕನ್ಫರ್ಮ್ 99% ಅಂತಂದ್ರೆ ಇನ್ನು 1% ಅದು ಏನಕ್ಕೆ ಬಿಟ್ರೋ ಗೊತ್ತಿಲ್ಲ. 99% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಏನೇನು ಅಧಿವೇಶನ ಮುಗಿದ ಕೂಡಲೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಇವತ್ತು ರಾಮನಗರದಲ್ಲೂ ಕೂಡ ಸೇಮ್ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಡಿಕೆ ಬಣ, ಇನ್ನೊಂದು ಕಡೆ ಸಿದ್ದು ಬಣ. ಇವರಿಬ್ಬರ ಏನು ಹೇಳಿಕೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.